ಅಂದರೆ ಊಟ ಹಾಕೊಟ್ಟಿದ್ದೀನಿ. ಸಾವು 1 ವರ್ಷ ಆಗೋ ತನಕ ಇಲ್ಲಿ ಬಂದರೆ ಅವರೇ ಕುಕ್ ಮಾಡೋದು. ಸೊ ಹಂಗಾಗಿ ಒಂದು ಟಿ ಶರ್ಟ್, ಯಾವುದೋ ಒಂದು ಶಾರ್ಟ್ಸು, ಯಾವುದೋ ಪ್ಯಾಂಟು ಆ ಥರನೇ ಹಾಕೊಳ್ಳೋದು ಯೂಶುವಲ್. ಆಮೇಲೆ ನೆಕ್ಸ್ಟ್ ಅಷ್ಟೊಂದು ದುಡ್ಡು ಕೊಟ್ಟು 1000, 2000, 3000 ಎಲ್ಲ ಕೊಟ್ಟು ತಗೊಳ್ಳೋ ಅಂತ ಅಂಡರ್ 500 ಆ ಥರ ಎಲ್ಲ ಹುಡುಕ್ತಿದ್ದೀನಿ. ಸ್ಟ್ರಾಂಗ್ ಕಾಫಿ ರೆಡಿ ಆಗಿದೆ, ಅದ್ರ ಜೊತೆಗೆ ಬಿಸ್ಕೆಟ್. ಸೊ ಇವತ್ತು ವಾಶ್ರೂಮ್ ಸಹ ಕ್ಲೀನ್ ಮಾಡಬೇಕು. ಎಷ್ಟು ಬೆಳ್ಳಗೆ ಕಾಣ್ತಿದ್ದೀರಾ ಗೊತ್ತಾ? ಅವಶ್ಯಕತೆ ಇರಲಿಲ್ಲ. ಸೊ ಅದಕ್ಕೆ ಇದೆ ನಮ್ಮ ಅಮ್ಮನೂ ತುಂಬಾ ದಿನದಿಂದ ಹೇಳ್ತಾ ಇದ್ದಾರೆ. ಯಾಕೋ ಇವತ್ತು ಹುಡುಗಿಗೆ ಹೊಟ್ಟೆ ಚಿಂತೆ ಹಸುವಾಗಿಲ್ಲ ನಂಗೆ ಇವತ್ತು. ಡೈಲಿ ಅವಾಗ ನನ್ನನ್ನು ಕರೀರಿ, ನಾನು ಬರ್ತೀನಿ. ಆಲೂದು ಒಂದು ಸೈಡ್ ಡಿಶ್ ಮಾಡಿ ರೈಸ್ ಮತ್ತು ರಸಂ ಮಾಡಿದ್ವಿ. ಇವಾಗ ನಮ್ಮ ಎಲ್ಲ ಚೆನ್ನಾಗಿ ತಿಂದ್ವಿ. Hey guys, welcome back to my YouTube channel. Hope everyone are doing good and safe. ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಆಬ್ವಿಯಸ್ಲಿ ಏನು ಆಫೀಸ್ ಕೆಲಸ ಎಲ್ಲ ಏನೂ ಇಲ್ಲ, ಆರಾಮಾಗಿ ಚಿಲ್ ಮಾಡೋದು, ಒಂದೇನಾದರೂ ಚಂದ ಕುಕ್ ಮಾಡಿ ತಿನ್ನೋದು, ಆಮೇಲೆ ಒಂದಷ್ಟು ಮನೆ ಕೆಲಸಗಳನ್ನ ಮಾಡೋದು. ಇನ್ ಕೇಸ್ ಇಫ್ ಪಾಸಿಬಲ್ ಏನಾದರೂ ಆಚೆ ಹೋಗಬೇಕು ಅನಿಸಿದ್ರೆ, ಮತ್ತೇನಾದರೂ ಶಾಪ್ ಮಾಡಬೇಕು ಅಂತ ಅನಿಸಿದ್ರೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ರೀಸೆಂಟಾಗಿ ನಾನು ಶಾಪಿಂಗ್ ಹೋಗಿದ್ದೆ, ಬಟ್ ಐ ಕುಂಟ್ ಬೈ ಎನಿಥಿಂಗ್ ಬಿಕಾಸ್ ಏನೂ ಇಷ್ಟನೇ ಆಗಲಿಲ್ಲ. ಇನ್ ಕೇಸ್ ಏನಾದರೂ ಹೋದೆ ಅಂತಂದರೆ ಅದು ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ, ಇಲ್ಲಾಂದರೆ ಇಟ್ ಇಸ್ ಜಸ್ಟ್ ಅ ನಾರ್ಮಲ್ ಡೇ ವೆರ್ ಐ ಸ್ಪೆಂಡ್ ಎಟ್ ಮೈ ಹೋಮ್. ಸೊ ಇದಷ್ಟು ಬನ್ನಿ. ಇವಾಗ ಎದ್ದಿನ ಕಾಫಿನೂ ಏನು ಕುಡಿಲಿಲ್ಲ ಆಯಿತಾ. ಇವತ್ತು ಒಂದು ಸ್ವಲ್ಪ ಏನಂದರೆ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ, ಲೇಟೇ ಆಗೋಯಿತು. ನಾನು ಎದ್ದಿದ್ದು ಅರೌಂಡ್ 10:30 ಆಗಿತ್ತು. ರಾತ್ರಿ ಮಲ್ಕೊಳ್ಳುವಾಗ ಲೇಟ್ ಆಯಿತು ಬಿಕಾಸ್ ಐ ವಾಸ್ ಎಡಿಟಿಂಗ್ ಸಮ್ ವಿಡಿಯೋಸ್ ಆ್ಯಂಡ್ ಆಲ್. ಸೊ ವಿಡಿಯೋ ಎಡಿಟ್ ಮಾಡ್ತಿರೋದ್ರಿಂದ ಆಗಲಿಲ್ಲ ಬೇಗ ಮಲ್ಗಕ್ಕೆ. ಸೊ ಇವಾಗ ಕಾಫಿ ಮಾಡಿ ಕುಡಿಯೋಣ ಅಂತ ಇದ್ದೀನಿ ಬಿಕಾಸ್ ಬ್ರೇಕ್ಫಾಸ್ಟ್ ಏನೂ ತಿಂದಿಲ್ಲ. ಮಧ್ಯಾಹ್ನ ಲಂಚ್ಗೆ ನನ್ನ ಫ್ರೆಂಡ್ ರಕ್ಷು ಬರ್ತಿದ್ದಾರೆ. ಸೊ ಅವರು ಕುಕ್ ಮಾಡ್ತಾರೆ. ಆಬ್ವಿಯಸ್ಲಿ ಬಂದರೆ ಅವರೇ ಕುಕ್ ಮಾಡೋದು. ಸೊ ಹಾಗಾಗಿ ಇವಾಗ ಅವ್ರು ಬರ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನಾಟ್ ಶ್ಯೂರ್, ಬರ್ತೀನಿ ಅಂತ ಹೇಳಿದ್ರು. ಸೊ ಅವ್ರು ಬಂದರೆ ಕುಕ್ ಮಾಡ್ತಾರೆ, ಇಲ್ಲಾಂದರೆ ನಾನೇ ಏನಾದರೂ ಕುಕ್ ಮಾಡ್ತೀನಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಈ ವಿಡಿಯೋ ಅಂತ ತೋರಿಸ್ತೀನಿ. ಸೊ ಒಂದಷ್ಟು ಐಟಮ್ಸ್ನ ನಾನು ಆರ್ಡರ್ ಮಾಡಿದ್ದೆ ಆಯಿತಾ. ಸೊ ಏನು ಅಂತ ಕೂಡ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಸೊ ಇದು ಇವಾಗಷ್ಟೇ ಬಂತು, ಇವಾಗ ಓಪನ್ ಮಾಡ್ತೀನಿ. ಗೈಸ್, ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಇಲ್ಲಿ ಆಗ್ತಿಲ್ಲ ಆಯಿತಾ, ಬಿಕಾಸ್ ವಿಡಿಯೋ ಲೆಂತ್ ತುಂಬಾ ಜಾಸ್ತಿ ಆಗುತ್ತೆ. ಹಾಗಾಗಿ ಆಲ್ರೆಡಿ ನಾನು ಆ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ ಫ್ಲಿಪ್ಕಾರ್ಟ್ ಹಾಲ್ ಅಂತ ಹೇಳ್ಬಿಟ್ಟು. ಹೋಗಿ ಒನ್ಸ್ ಚೆಕ್ ಮಾಡಿ ಆಯಿತಾ, ತುಂಬ ಒಳ್ಳೆ ಪ್ರಾಡಕ್ಟ್ಸ್ ಇದೆ ಅದರಲ್ಲಿ, ಒಂದ್ಸಲ ನೀವು ನೋಡಿ. ಸೊ ಬನ್ನಿ ಇವಾಗ ಕಾಫಿ ಮಾಡಿ ಕುಡಿಯೋಣ. ಗೈಸ್ ಏನು ಗೊತ್ತಾ, ಇವಾಗಷ್ಟೇ ಏನೋ ಟಿ ಶರ್ಟ್ ಚೇಂಜ್ ಮಾಡ್ಕೊಂಡೆ ಆಯಿತಾ. ಸುಮ್ಮನೆ ಚೇಂಜ್ ಮಾಡಿಕೊಂಡೆ, ಬಟ್ ಏನು ಮಾಡಿದ್ದೀನಿ ಅಂದರೆ ಉಲ್ಟಾ ಹಾಕೊಟ್ಟಿದ್ದೀನಿ. ಇವತ್ತು ಎದ್ದಿದ್ದು ಸಹ ಲೇಟು, ನಾನು ಅವಾಗಲೇ ಹೇಳ್ದಂಗೆ. ಆಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮತ್ತೆ ಲಂಚ್ ಟೈಮು 2 ಒಟ್ಟಿಗೆ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡೋಣ ಇವತ್ತು, ಹೆಂಗೂ ಪರವಾಗಿಲ್ಲ ಅಲ್ವಾ, ಹಾಲಿಡೇ ಅಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ. ಹಾಗಾಗಿ ರಕ್ಷು ಬೇರೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಇವಾಗ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂತಂದರೆ ನನ್ನ ಹತ್ರ ನೈಟ್ ಡ್ರೆಸ್ಸಸ್ಸು ಜಾಸ್ತಿ ಇಲ್ಲ ಆಯಿತಾ. ನಾನು ಯಾವುದೋ ಒಂದು ಟಿ ಶರ್ಟ್, ಯಾವುದೋ ಒಂದು ಶಾರ್ಟ್ಸು, ಯಾವುದೋ ಪ್ಯಾಂಟು ಆ ಥರನೇ ಹಾಕೊಳ್ಳೋದು ಯೂಶ್ವಲ್ ಆಗಿ ಮನೇಲಿ. ಸೊ ಜಾಸ್ತಿ ಏನೋ ಅದಕ್ಕೇನೋ ಲೈಕ್ ಐ ವಿಲ್ ನಾಟ್ ಬಿ ಮಚ್ ಬಾದರ್ಡ್ ಅಬೌಟ್ ನೈಟ್ ಡ್ರೆಸ್. ಬಟ್ ಈ ನಡುವೆ ಏನೋ ವೀಡಿಯೋಸ್ ಎಲ್ಲ ಮಾಡ್ತಿದ್ರೆ ಸ್ವಲ್ಪ ಪ್ರೆಸೆಂಟೇಬಲ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ನೈಟ್ ಸೂಟ್ಸ್ ಎಲ್ಲ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಇದನ್ನು ಆರ್ಡರ್ ಮಾಡಿದೆ. ಇನ್ನು ಫ್ಯೂಚರಲ್ಲಿ ಒಂದಷ್ಟು ಆ್ಯಡ್ ಆಗ್ತಾ ಹೋಗ್ತಿರುತ್ತೆ. ಸೊ ನಾನು ತೊಗೊಂಡಾಗೆಲ್ಲ ವಿಡಿಯೋದಲ್ಲಿ ತೋರಿಸ್ತಿರ್ತೀನಿ. ನಿಮಗೂ ಯಾರಿಗಾದ್ರೂ ಇಷ್ಟ ಆಯಿತು ಅಂತಂದರೆ ತೊಗೋಬೋದು. ಆ್ಯಂಡ್ ನಾನು ತೊಗೊಳ್ಳೋದೆಲ್ಲ ಬಜೆಟ್ ಫ್ರೆಂಡ್ಲಿ ಇರುತ್ತೆ. ಆ್ಯಂಡ್ ಇಟ್ ಡಸಂಟ್ ಮೀನ್ ದಟ್ ಐ ವಿಲ್ ನಾಟ್ ಪ್ರಿಫರ್ ಬ್ರ್ಯಾಂಡ್ಸ್ ಸಮಥಿಂಗ್, ಅದನ್ನು ಸಹ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ವೆರಿ ರೇರ್ ಇದು ಮನೇಲಿ ಹಾಕೋಕ್ಕೆಲ್ಲ ಏನು ಅಷ್ಟೊಂದು ದುಡ್ಡು ಕೊಟ್ಟು 1000, 2000, 3000 ಎಲ್ಲ ಕೊಟ್ಟು ತಗೊಳ್ಳೋಂಥ ಚಾನ್ಸಸ್ಸೇ ಇಲ್ಲ. ಸೊ ಇದು ಮನೇಲಿ ಹಾಕೋಕ್ಕಾಗಿರೋದ್ರಿಂದ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಅಂಡರ್ 500 ಆ ಥರ ಎಲ್ಲ ಹುಡುಕ್ತಿರ್ತೀನಿ. ಸೊ ಆನ್ಲೈನಲ್ಲೇ ಜಾಸ್ತಿ ಪ್ರಿಫರ್ ಮಾಡೋದು. ಸೊ ಆನ್ಲೈನಲ್ಲಿ ನಾನು ತೊಗೊಂಡಾಗ ಆಬ್ವಿಯಸ್ಲಿ ಐ ವಿಲ್ ಶೇರ್ ವಿತ್ ಯು ಗೈಸ್ ಚೆನ್ನಾಗಿರೋದು ನಾನು ಯಾವುದಾದ್ರೂ ತೊಗೊಂಡ್ರೆ. ಸೊ ಕಾಫಿ ಆಲ್ಮೋಸ್ಟ್ ರೆಡಿ ಆಯಿತು. ನನಗೆ ಏನು ಗೊತ್ತಾ, ಇದು ಕೆನೆ ಬರಬಾರ್ದು ಇದಕ್ಕೆ, ಅದಕ್ಕೇ ಸ್ವಲ್ಪ ಫಿಲ್ಟರ್ ಮಾಡ್ತೀನಿ. ಆ್ಯಂಡ್ ನನಗೆ ಸ್ವಲ್ಪ ಸ್ಟ್ರಾಂಗ್ ಬೇಕು ಕಾಫಿ, ಯಾವಾಗಲೂ ಅಷ್ಟೇ ಸ್ಟ್ರಾಂಗೇ ಕಾಫಿ ಕುಡಿಯೋದು. ಟೀ ಆದರೆ ಅದನ್ನು ಸ್ವಲ್ಪ ಸ್ಟ್ರಾಂಗ್, ಎಲ್ಲ ಸ್ಟ್ರಾಂಗ್. ಸೊ ಪಾರ್ಲೆಜಿ ಬಿಸ್ಕೆಟ್ ಇದೆ, ಅದ್ರ ಜೊತೆಗೆ ಸ್ವಲ್ಪ ಕಾಫಿನ ಕುಡಿತಾ ಇದನ್ನ ಬಿಸ್ಕೆಟ್ನ ತಿಂತೀನಿ. ನನ್ನ ಸ್ಟ್ರಾಂಗ್ ಕಾಫಿ ರೆಡಿ ಆಗಿದೆ, ಅದ್ರ ಜೊತೆಗೆ ಬಿಸ್ಕೆಟ್ ಸಹ ಇಲ್ಲಿದೆ. ಸೊ ಇವಾಗ ಇದನ್ನು ತಿಂದು ಕಾಫಿನ ಕುಡಿತೀನಿ.
ಸೊ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಏನಾದರೂ ಚೆನ್ನಾಗಿ ಕುಕ್ ಮಾಡೋದು, ರಕ್ಷು ಬಂದರೆ, ಇಲ್ಲ ಅಂತಂದರೆ ನನ್ನ ಸ್ಟೈಲಲ್ಲಿ ಏನಾದರೂ ಮಾಡಿ ತಿನ್ನೋದು. ಇದು ನನ್ನ ಮನೆ ಪರಿಸ್ಥಿತಿ ನೋಡಿ. ನೆನ್ನೆ ಆಚೆ ಹೋಗಿದೆ ಆಯಿತಾ, ಎಲ್ಲ ಅಲ್ಲಲ್ಲೇ ಬಿಸಾಕ್ಬಿಟ್ಟಿದ್ದೀನಿ ಶೂಸ್ ಎಲ್ಲ ತೊಗೊಬಂದು. ಅದಾದಮೇಲೆ ಇನ್ನು ಸೊ ಇದು ಇವಾಗ ಓಪನ್ ಮಾಡಿದ್ನಲ್ಲ, ಇದು ಸಹ ಎಲ್ಲ ಇಲ್ಲೇ ಬಿದ್ದಿದೆ, ಇದೆಲ್ಲ ಎತ್ತಿಡಬೇಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು, ಕಸ ಎಲ್ಲ ಗುಡಿಸಿ ಎಲ್ಲ ನೀಟ್ ಮಾಡಬೇಕು. ಆ್ಯಂಡ್ ಇಲ್ಲಂತೂ ಡಸ್ಟ್ ನೋಡಿ ಎಷ್ಟಿದೆ ಅಂತ, ಇದನ್ನು ಸ್ವಲ್ಪ ಈಗೇನೋ ಹಂಗೆ ಒರೆಸ್ಬಿಟ್ಟೆ ಆಯಿತಾ. ಸೊ ಇದನ್ನು ಎಲ್ಲ ಕ್ಲೀನ್ ಮಾಡಿ ಆ್ಯಂಡ್ ವಾಶ್ರೂಮ್ ತೊಳಿಬೇಕು ಅಂದ್ಕೊಂಡಿದ್ದೀನಿ. ಸೊ ಇವತ್ತು ವಾಶ್ರೂಮ್ ಸಹ ಕ್ಲೀನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸ್ನಾನಕ್ಕೆ ಮುಂಚೆ ಇಫ್ ಪಾಸಿಬಲ್ ಅದನ್ನು ಮಾಡ್ತೀನಿ, ಇಲ್ಲ ಅಂತಂದರೆ ವೀಕ್ ಡೇಸಲ್ಲಿ ಯಾವತ್ತಾದರೂ ಮಾಡ್ತೀನಿ. ಇವಾಗ ಇದಿಷ್ಟು ಕೆಲಸಗಳನ್ನ ಫಟಾಫಟ್ ಅಂತ ಮುಗಿಸ್ಬೇಕು. ಅಷ್ಟರಲ್ಲಿ ರಕ್ಷು ಬರ್ತಾರೆ, ಅವ್ರು ಇವಾಗ ಆನ್ ದಿ ವೇ ಇದ್ದಾರೆ. ಸೊ ಅವ್ರು ಬಂದಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಷ್ಟು ಬೆಳ್ಳಗೆ ಕಾಣ್ತಿದ್ದೀರಾ ಗೊತ್ತಾ? ಅದು ಪಿಂಕ್ ಅಂತ, ಅದು ಹೈಲೈಟ್ ಆಗ್ತಾ ಇದೆ ಹೊರಗಡೆಯಿಂದ. ಎಂತ ಏನು ಮಾಡೋದು? ನೀನು ಊಟ ಮಾಡಿದ್ರೆ ತಿಂದಿದ್ರೆ ಲೇಟ್ ಆಗಿ ಮಾಡ್ಬೋದಿತ್ತು. ಈಗ ಎಷ್ಟು ಅನ್ಕೊಂಡ್ರಿ ಟೈಮು? 1:30. ಮತ್ತೆಂತ ಸಾವು, ನೀನೇನು ತಿಂದಿಲ್ಲ ಅಲ್ಲ? ನಂಗೆ ಹೊಟ್ಟೆ ಹಸುವಾಗಿಲ್ಲ. ಎಂತದು ನೆನ್ನೆ ರಾತ್ರಿ ನಾನೇನು ತಿಂದಿಲ್ಲ. ನನಗೂ ಅಷ್ಟೇ ಹೊಟ್ಟೆ ನೆನ್ನೆ ರಾತ್ರಿ ಮಧ್ಯಾಹ್ನ ಸರಿ ತಿಂದಿಲ್ಲ ನಾನು. ನೆನ್ನೆ ಬೆಳಗ್ಗೆ ಅಂತ ತಿಂದಿದ್ ನಾನು, ನಾನೇ ಮಾಡಿರೋದು ಎರಡೇ ತಿಂದಿದ್ ನಾನು. ಆಮೇಲೆ ಸಂಜೆನೂ ಅಷ್ಟೇ ತಿಂದು ಬಂದಿರೋದಷ್ಟೇ, ಊಟ ಮಾಡಿಲ್ಲ. ಮತ್ತೆ ಒಂದ್ ಬ್ರೆಡ್ ಹೂ ಅದು ಮೊನ್ನೆ ಪೂಜೆಗಂತ ಆರ್ಡರ್ ಮಾಡಿದೆ. ಆರ್ಡರ್ ಮಾಡಿದ್ಮೇಲೆ ಅದಷ್ಟಿತ್ತು. ಅಷ್ಟೊಂದು ನನಗೆ ಅವಶ್ಯಕತೆ ಇರ್ಲಿಲ್ಲ. ಸೊ ಅದಕ್ಕೆ ತಗೊಂಡೋಗಿ, ಯಾಕಂದ್ರೆ ನಂಗೆ ಇವತ್ತರ ಹೌದು ಆಗತ್ತೆ. ಅದು ಸುಮ್ಮನೆ ಎಂತಕ್ಕೆ ವೇಸ್ಟ್ ಆಗುತ್ತಲ್ಲ ಅಂತ ನೀರಲ್ಲಿ ಹಾಕಿಟ್ರೆ ಹಾವು ಅದಕ್ಕೆ ಅರ್ಪಿಸಿರ್ಬೋದು ಸ್ವಲ್ಪ. ನಿಮ್ದು ಸ್ವಲ್ಪ ಕೇಳ್ಕೊತೀನಿ ಬಿಡು. ಇವತ್ತು ಒಂದು ಚಂದದ್ ಮಾಡಿದೀನಿ, ಇಷ್ಟ ಆಗೋದು. ನೀನಾದ್ರೆ ಇಲ್ಲಿ ಇಟ್ಕೋಬಹುದು. ನನಗೆ ಸ್ವಲ್ಪ ಇಟ್ಕೊಳಕ್ ಕಷ್ಟ, ಅದಕ್ಕೆ ಏನಾದ್ರು ಮಾಡಿ. ಇವತ್ತೇ ಆರ್ಡರ್ ಮಾಡಿದ್ದ? ನೆನ್ನೆ ಮಾಡಿದೆ, ಇವತ್ತು ಬರುತ್ತೆ. ಯಾಕಂದ್ರೆ ಅವ್ರದ್ದು ಟ್ಯೂಸ್ಡೇ ಬರ್ಡೇ ಇದೆ, ಎಷ್ಟನೇದು ವರ್ಷ, 24ಗೆ. ಸೊ ಅದೇನೋ ಚೆನ್ನಾಗಿ ಪೂಜೆ ಮಾಡಿ. ನಂಗೇನೋ ತುಂಬಾ ಪವರ್ಫುಲ್ ಅನ್ನಿಸ್ತು ರಾಘವೇಂದ್ರ ಸ್ವಾಮಿ. ಸಮಥಿಂಗ್ ನಾನು ನಂಬೋದು ದೈವಗಳನ್ನ, ದೇವ್ರನ್ನ ನಂಬ್ತೀನಿ, ಬಟ್ ಅಷ್ಟೊಂದು ಡಿಪೆಂಡ್ ಆಗಿಲ್ಲ ಎಲ್ಲದಕ್ಕೂ ದೈವ ನಂಬೋದು. ದೊಡ್ಡ ದೊಡ್ಡ ಪೆಪ್ಪರ್ ಇದೆಯಾ ಅಂತ? ಪೆಪ್ಪರ್ ತಾನೆ ಇದು ಕಪ್ಪುದು? ಕಪ್ಪುದ್ದು ಇದೆ. ಅದನ್ನ ಗುದ್ದದ್ದು ಅದು ಗುದ್ದದ್ದು ಒಂದೇ 3-4 ಪೆಪ್ಪರ್ ದುಡ್ಡು ಕೊಡ್ಲಿಕ್ಕೆ ತುಂಬ ಟೇಸ್ಟ್ ಆಗುತ್ತೆ. ಇದೆಷ್ಟು ಬೇಕಿರಲಿ? 2 ಸಾಕಾ? ಬೆಳ್ಳುಳ್ಳಿ ಬೇಕಾ? ಬೆಳ್ಳುಳ್ಳಿ ಬೇಕು. ಇದೆಷ್ಟು? ಇಷ್ಟು ಬೇಕಾ? ಅದೆಂತ ಸಣ್ಣ ಸಣ್ಣ ಬೆಳ್ಳುಳ್ಳಿ ನನಗೆ ಅಷ್ಟು ಅನ್ನೋದು ಮನೆಯಿಂದ. ಸಣ್ಣ ಮನೆಯಲ್ಲಿ ನಾವು ಅಜ್ಜಿಗೆ, ನಮಗೆ, ಅಮ್ಮಂಗೆ, ನನಗೆ ಎಲ್ಲರಿಗೂ ಸೇರಿ ತರೋದು. ಏನೋ ಕೇಳಿದ್ರೊಳಗೆ ಇದು ಇದನ್ನೆಲ್ಲ ಮುಗಿಸ್ತೀನಿ. ಅಷ್ಟರಲ್ಲಿ ಕಟ್ ಮಾಡಿದ್ದೆ. ಇದೆಷ್ಟು ಬೇಕು? ಅದನ್ನು ಹಾಕು. ತುಂಬ ಖಾರ ಇದು, ಸ್ವಲ್ಪ ಖಾರ ಖಾರ ಚೆಂದ ಮತ್ತು ಇದು ಗುಡ್ಡು ನೋಡಕ್ಕೆ ನಾನು ಮಿಕ್ಸಿ ತೆಗೋಬೇಕಂತ ಇದ್ದೀನಿ ಈಗ. ನಮ್ಮ ಅಮ್ಮನೂ ತುಂಬಾ ದಿನದಿಂದ ಹೇಳ್ತಾ ಇದ್ದಾರೆ ಮಿಕ್ಸಿ ತಕೊಂಡ್ರೆ ಮನೆಯಿಂದ. ಅದಕ್ಕೆ ನಾನು ಹೇಳಿದೆ ಮನೆಗೆ ಗ್ರೇವಿ ಮಾಡ್ಬೋದಲ್ವಾ, ಮಾಡಿದ್ರೆ ಫ್ರೈ ಮಾಡ್ತೀನಿ ನಾನು. ಇದಾಗುವಷ್ಟು ಹೀಗೆ ಫ್ರೈ ಮಾಡೋಕ್ಕೆ. ಈಗ ನಾನು ಚೇಂಜ್ ಮಾಡುವ. ಆಗ ನಿಮಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕಂಟೆಂಟ್ ಸಿಗುತ್ತೆ. ಕ್ಲಿಕ್ಗಳಲ್ಲಿ ಇರ್ತದೆ. ಇನ್ಕಮ್ನಲ್ಲಿ ಈಗ ನಿಮಗೆ ಒಳ್ಳೆ ಹೈ, ಎಷ್ಟು % ಹೈ ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ? ಸಾವು 1 ವರ್ಷ ಆಗೋ ತನಕ ಐಕಿಲ್ವಂತೆ. ಅಲ್ಲಪ್ಪ, ಜಾಯ್ನ್ ಆದಾಗ ಎಷ್ಟು ಹೈ ಕೊಟ್ಟರು ಅಂತ? 60%, 65 ಅನ್ಕೊಂಡು. ಅದು ಅವರೇ ಡಿಸೈಡ್ ಮಾಡಿದ್ದ 60% ಅಂತ ಕೇಳಿದ? ನಾನು ಹಂಗೆ ಹೌದು, ನಾನು ಒಂಥರ ಪ್ಯಾಕೇಜ್ ಅಲ್ಲೇ ಕೇಳಿದ್ದು. ನಾನು ಸಂಗೆ ಕೇಳುದು, ಆದ್ರೆ ಅದು ಫಿಕ್ಸ್ಡ್ ಆಗಿರ್ಬೇಕು ಅಂತೀನಿ ನಾನು ಸಹ. ಆಮೇಲೆ ಅವಳು ಕೇಳಿದ್ರು ಇನ್ನು ಹೆಂಡ ಎಷ್ಟು ಬರ್ಬೇಕಂತ ಎಕ್ಸ್ಪೆಕ್ಟ್. ಸಾಕು, ಚಂದ ಆಯ್ತು. ಮತ್ತೆ ಏನಿದೆ ಆ ಥರ ಪುಡಿ ಮಾಡುವಂಥದ್ದು? ಏನು ಬೇಕು? ಕಡಲೆ ಬೇಕಾ? ಕಡಲೆ ಇದೆ. ಅದಕ್ಕೆ ನಾನು ಅನ್ಕೋತಾ ಇದ್ದೆ ಹೆವಿ ಅನ್ಸ್ಬೋದ ಕೇಳಿದ್ದು. ನಂಗೂ ತುಂಬಾ ಫೀಲ್ ಆಗ್ತಿತ್ತು. ಅದಕ್ಕೆ ನಾನು ಏನ್ ಮಾಡಿದ್ದೆ ಗೊತ್ತಾ, ಅಂದ್ರೆ ಈಗ ಸದ್ಯಕ್ಕೆ 50% ಕೇಳ್ತೀನಿ ಫಿಕ್ಸ್ಡ್. ಕೊಟ್ರೆ ಕೊಡ್ತಾರೆ, ಇಲ್ಲ ಅಂದ್ರೂ ಓಕೆ. ನಂಗೆ ಲರ್ನಿಂಗ್ ಸಿಗತ್ತಲ್ಲ, 1 ವರ್ಷ ಹೋಗುವಾಗ ನಾನು ಹೆಂಗ್ ಪರ್ಫಾರ್ಮ್ ಮಾಡ್ತೀನಿ ನಂಗೆ ಗೊತ್ತಾಗತ್ತಲ್ಲ. ಆಮೇಲೆ ಅದ್ರ ಮೇಲೆ ಕೇಳ್ತೀನಿ ಹೈಕ್. ಮತ್ತೆ ಬಟ್ ಕೆಲವು ಕಂಪ್ನಿಗೆ ಜಾಯ್ನ್ ಆದಾಗ ತಗೊಂಡ್ರೆ ಆಯ್ತು, ಮತ್ತೆ ನಾವು ಫಸ್ಟ್ ಹೈಕ್ಗೆ ಸಿಗೋದಿಲ್ಲ. ಈಗ ನಮ್ಮ ಕಂಪನಿ ಕೊಡ್ತಾರೆ ಅಂತ ಎಲ್ಲ ಕಂಪ್ನಿ ಕೊಡೋದು ವೆರಿ ಟ್ರೂ. ಈಗ ಸೇಮ್ ಆರ್ಗನೈಸೇಷನ್ ಅಲ್ಲಿ ಇದ್ದೀನಿ.
ಸೊ ನನಗೆ ಒಂದು ಹೈಕ್ ಸಿಕ್ಕಿದೆ. ಹೌದಾ ರಕ್ಷಿತಾ, ಮೇ ಬಿ ಎಲ್ಲ ಆರ್ಗನೈಸೇಷನ್ ಸೇಮ್ ಅನ್ಸುತ್ತೆ, ಬಟ್ ನಾನು ಮಾಡೋವರೆಗೆ ಸಾಕೆ ಅದು. ನಾನು ಒಂದ್ಸರಿ ಕೇಳಿದೆ, ಕೊಡ್ಲಿಲ್ಲ ರಕ್ಷಿತಾ. ಇದು ನಾರ್ಮಲ್ ಕನ್ವರ್ಸೇಷನ್, ಇದು ಯಾವಾಗ್ಲೂ ಒಂದು ಗೋಲು ಗೊತ್ತಾಯ್ತಾ ಮೇಲೆ. ಬಟ್ ನನಗೆ ಸಿಗ್ತಾ ಇಲ್ಲ. ನಾನು ಅಷ್ಟು ಮಾಡ್ತೀನಿ ರಕ್ಷಿತಾ, ನನಗೆ ನಾನು ಯಾಕೆ ಅಂತ. ಮನೇಲಿ ಎಕ್ಸ್ಟ್ರಾ ಇದೆಯಾ? ಅದು ಒಂದು ನಮ್ಮ ಅತ್ತೆ ಮನೆ ಕೊಟ್ಟಿದ್ವಿ. ನಂಗೇನೋ ಇಲ್ಲಿ ಅಡುಗೆ ಮಾಡಿದಾಗ ನೀವೇನೇ ಮಾಡ್ತೀಯ ಅನ್ಸುತ್ತೆ ಅಲ್ಲ? ಇನ್ನ ಸಾಂಬಾರ ಎಲ್ಲ ಸಣ್ಣ ಮಾಡ್ತೀಯ ಅಂತ. ಅದೇನೋ ನಾನು ಮಾಡಿದ್ರೆ ಅಷ್ಟು ಟೇಸ್ಟಿ ಬರಲ್ಲ ಆಯ್ತಾ. ಅಮ್ಮ ಏನು ಹಾಕಲ್ಲ ತಿಳಿ ಸಾಂಬಾರ್ಗೆ, ರಸಮ್ ಏನು ಹಾಕಲ್ಲ, ರಸಮ್ ಪೌಡರ್ ಏನು ಹಾಕಲ್ಲ. ಬಟ್ ಒಂದೊಂದ್ಸಲ ಎಷ್ಟು ಟೇಸ್ಟಿ ಆಗಿರುತ್ತೆ. ಪಲ್ಯನೂ ಅಷ್ಟೇ ಏನೂ ಹಾಕಿರಲ್ಲ. ಹಾ, ಬರೀ ಏನಂದ್ರೆ ಒಂದು ಖಾರ ಪುಡಿ, ಒಂದು ಸಾಂಬಾರ್ ಪುಡಿ ಹಾಕ. ಚಂದ ಆಗ್ತಾರೆ ಅದು. ನಮಗೆ ನಮ್ಮ ಮಾಡೋದು ಏನೋ ಅನ್ಸುತ್ತೆ ತುಂಬ ಖಾರ ಆಗಿದೆ ಸರ್. ನನಗೆ ಸ್ವಲ್ಪ ನೀರೊಳಗೆ ಹಾಕ್ತಿದ್ದೀನಿ, ಕಲರ್ ಚೇಂಜ್ ಆಗ್ತದೆ. ನೀರೊಳಗೆ ಹಾಕಿದ್ಯಲ್ಲ, ಹಾಕಿದ್ದೀನಿ ಈಗ. ಬಟ್ಟೆ ಮೇಲೆ ಹಾಕೋಣ, ಫ್ರೈ ಮಾಡ್ತಾರೆ. ಸಾಕನ್ಸುತ್ತೆ ಅಲ್ಲ ನೋಡಿ, ಮತ್ತೆ ಇನ್ನೊಂದು ಬೇಕಾ? ಯಾಕೋ ಇವತ್ತು ಹುಡುಗಿಗೆ ಹೊಟ್ಟೆ ಚಿಂತೆ ಹಸುವಾಗಿಲ್ಲ ನಂಗೆ ಇವತ್ತು. ಆಕ್ಚುಲಿ ಹಸುವಾಗಿಲ್ಲ. ಎಂತ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಅದೆಲ್ಲ ತಿಂದಿಲ್ಲ. ಇವತ್ತು ಬರೀ ಒಂದು ಲೋಟ ಕಾಫಿ ಕುಡಿದೆ, ಒಂದು ಪ್ಯಾಕ್ ಬಿಸ್ಕೆಟ್ ತಿಂದೆ. ಬಿಸ್ಕೆಟ್ ತಿಂದ ಒಂದು ಪ್ಯಾಕೆಟ್ ಬಿಸ್ಕೆಟ್ ತಿಂದೆ. ಅದೇನೋ ತುಂಬ ಸ್ಲೋ ಬೇಕಿದೆ. ಎಷ್ಟು ಬೇಕು? ಈ ವಿಡಿಯೋಗೆ ಆ್ಯಕ್ಚುಲಿ ನಾನು ಜಾಸ್ತಿ ವಾಯ್ಸ್ ಓವರ್ ಎಲ್ಲ ಎಲ್ಲೂ ಕೊಟ್ಟಿಲ್ಲ ಆಯಿತಾ. ಹೇಗೆ ಮಾತಾಡಿದ್ದೀವಿ ಅದನ್ನೇ ರಾ ಆಗಿಟ್ಟಿದ್ದೀನಿ. ಬಿಕಾಸ್ ಅದೆಲ್ಲ ಏನಂದರೆ ಒಂದಷ್ಟು ಕಾನ್ವರ್ಸೇಷನು ನಾವು ನಮ್ಮ ಆಫೀಸ್ ಬಗ್ಗೆ ಆಗಿರ್ಬೋದು, ಇಲ್ಲಾಂತಂದರೆ ಏನಾದರೂ ಪರ್ಸ್ನಲ್ ಮ್ಯಾಟರ್ ಆಗಿರ್ಬೋದು, ಏನಾದರೂ ಸ್ವಲ್ಪ ಡಿಸ್ಕಸ್ ಮಾಡಿದ್ದೀವಿ. ಅದು ನಂಗಂತ ಫುಲ್ ಎಲ್ಲ ಇಟ್ಟಿಲ್ಲ ಆಯಿತಾ. ಬಿಕಾಸ್ ಸಮ್ ಥಿಂಗ್ಸು ಕಾನ್ಫಿಡೆನ್ಷಿಯಲ್ ಇರುತ್ತೆ. ಸೊ ಎಲ್ಲದನ್ನೂ ಹಂಗೆ ಸುಮ್ಮನೆ ಶೇರ್ ಮಾಡ್ಕೊಳಕ್ಕೆ ಆಗಿಬಿಡಲ್ಲ. ಹಾಗಾಗಿ ಒಂದಷ್ಟು ವಿಷಯಗಳನ್ನ ಹಂಗೆ ಬಿಟ್ಟಿದ್ದೀನಿ. ಐ ಮೀನ್ ವಿಡಿಯೋನ ಎಡಿಟ್ ಮಾಡುವಾಗ ಕಟ್ ಮಾಡಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಇಟ್ಟಿದ್ದೀನಿ. ಬಟ್ ಜಾಸ್ತಿ ಏನು ವಾಯ್ಸ್ ಓವರ್ ಕೊಡೋಕ್ಕೆ ಹೋಗಿಲ್ಲ. ಒಪ್ಸೋ ನಿಮಗೆ ಈ ವಿಡಿಯೋ ಇಷ್ಟ ಆಗತ್ತೆ. ಈ ನಮ್ಮ ಕಾನ್ವರ್ಸೇಷನ್ನು ಮತ್ತು ನಾವಿಬ್ಬರು ಮಾತಾಡಿದ್ದು ಒಂದಷ್ಟು ಒಳ್ಳೆ ಇಂಪಾರ್ಟೆಂಟ್ ವಿಷಯಗಳೇ ಆಯಿತಾ ಎಲ್ಲ ಕಡೆ ಮಾತಾಡಿರೋದು. ಸೊ ಹೈಕ್ ಬಗ್ಗೆ ಅದು ಇದು ಅಂತೆಲ್ಲ ತುಂಬಾ ಮಾತಾಡಿದ್ದೀವಿ. ಸೊ ನೀವು ಇವಾಗ ಆಲ್ರೆಡಿ ಎಲ್ಲ ಕ್ಲಿಪ್ಪಿಂಗ್ಸ್ನ ನೋಡ್ಕೊಂಡು ಬಂದಿದ್ದೀರಾ. ಅಂದರೆ ನಿಂದು ಯೂಟ್ಯೂಬಲ್ಲಿ ಹೇಳದಂತೆ ರಕ್ಷಿತಾ ಮಾಡಿರೋದು ಇವತ್ತಿಗೆ ಮಾಡಿಕೊಟ್ಟಿರ್ತೀನಿ, ಹಾಗೆ ಏನಾದರೂ ಆ್ಯಡ್ ಮಾಡೋದಂತೆ, ರೆಸಿಪಿ ಹೇಳ್ತೀರಾ ಅಂತ. ಆಮೇಲೆ ನೆಕ್ಸ್ಟ್ ಟೈಮ್ ನಾನು ರೆಸಿಪಿ ಮಾಡೋದಂತೆ, ಫುಲ್ 1 ಮಿಲಿಯನ್ ವ್ಯೂ ಹೋಗ್ದಂತೆ. ಆಮೇಲೆ ನೆಕ್ಸ್ಟ್ ನಾನು ಆಮೇಲೆ ಕುಕ್ಕಿಂಗ್ ಓಪನ್, ನಂಗೆ ಒಂದು ಆಸೆ ಇದೆ ಕುಕ್ಕಿಂಗ್ ಇದು ಓಪನ್ ಮಾಡಬೇಕು ಅಂತ ಯೂಟ್ಯೂಬ್. ನನಗೆ ಅದೊಂದು ಮುಂಚೆಯಿಂದಾನೇ ಇತ್ತು, ಬಟ್ ನನಗೆ ಮ್ಯಾರೇಜ್ ಆಗಿದೆ ಆಫ್ಟರ್ ದಟ್. ಯಾರಾದ್ರೂ ಒಬ್ರು ಬೇಕು ಅದನ್ನ ಟೇಸ್ಟ್ ಮಾಡೋಕ್ಕೆ ನನ್ನ ಜೊತೆ. ಡೈಲಿ ಅವಾಗ ನನ್ನನ್ನು ಕರೀರಿ, ನಾನು ಬರ್ತೀನಿ. ಚಂದ ಟೇಸ್ಟ್ ಮಾಡಿ ಹೇಳ್ತೀನಿ, ಏನು ಮಾಡಿದ್ರು ಚೆನ್ನಾಗಿದೆ ಅಂತ ಹೇಳ್ತೀನಿ. ಫೈನಲಿ ಒಂದಷ್ಟು ಮಾತಾಡಿ ಕುಕ್ ಕೂಡ ಮಾಡಿದ್ವಿ. ಆಲೂದು ಒಂದು ಸೈಡ್ ಡಿಶ್ ಮಾಡಿ ರೈಸ್ ಮತ್ತು ರಸಮ್ ಮಾಡಿದ್ವಿ. ಇವಾಗ ನಮ್ಮ ಲಂಚ್ ಟೈಮ್. ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡ್ತಾಯಿದ್ವಿ. ಯಾರ್ದೋ ಬೇರೆಯವ್ರದ್ದೆಲ್ಲ ವ್ಲಾಗ್ಸ್ ನೋಡ್ತಾಯಿದ್ವಿ. ಅದಾದಮೇಲೆ ಮತ್ತು ಸಂಜೆ ಸ್ನ್ಯಾಕಿಗೆ ಅಂತ ಹೇಳಿಬಿಟ್ಟು ಮಿರ್ಚಿದು ಬಜ್ಜಿನ ಮಾಡಿ ಚೆನ್ನಾಗಿ ತಿಂದ್ವಿ. ಸೊ ಗೈಸ್, ಕಂಪ್ಲೀಟ್ ವಿಡಿಯೋನ ನೋಡ್ಕೊಂಡು ಬಂದಿದ್ದೀರಾ ಅಂತಂದರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಡೇ ಈ ಥರ ಇತ್ತು. ಆ್ಯಂಡ್ ಒಂದಷ್ಟು ತುಂಬ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಅದರಲ್ಲಿ. ಬಿಕಾಸ್ ನಾವಿಬ್ಬರು ಮಾತಾಡ್ತಾ ಕೂತಿದ್ರೆ ಅದನ್ನು ಮರ್ತೇ ಹೋಗ್ಬಿಡ್ತೀನಿ ನಾನು. ಏನೇನಾದರೂ ಒಂದಷ್ಟು ಅದು ಇದು ಏನೇನೋ ತುಂಬ ಡಿಸ್ಕಸ್ ಮಾಡೋದು ಆಯಿತಾ. ಸೊ ಡೇ ಚೆನ್ನಾಗಿತ್ತು ಆ್ಯಂಡ್ ಎಲ್ಲೂ ಹೋಗೋಕ್ಕೂ ಆಗಲಿಲ್ಲ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ನೈಟ್ ಆಗ್ತಾ ಬರ್ತಿದೆ. ಊಟನೂ ಸಹ ಆಗೋಯ್ತು ನಂದು. ಅವಾಗೂ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹೋಗಲಿಲ್ಲ. ಬಿಕಾಸ್ ಮಧ್ಯಾಹ್ನ ಮಾಡಿದ್ದೇನೆ ರಸಮ್ ಜೊತೆಗೆ ಮತ್ತು ಪಲ್ಯನೂ ಸ್ವಲ್ಪ ಇತ್ತು. ಅದ್ರ ಜೊತೆಗೆ ಹಪ್ಪಳ ಮಾಡಿಬಿಟ್ಟು ಕರೆದ್ಬಿಟ್ಟು ರೈಸ್ ಇಟ್ಬಿಟ್ಟು ಊಟ ಮಾಡಿದ್ವಿ. ಸೊ ಇದೆಷ್ಟು. ಆ್ಯಂಡ್ ಮತ್ತೊಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕೆ ಆಗಲಿಲ್ಲ. ಸಂಜೆ ಏನೂ ಮಾಡಲಿಲ್ಲ. ಆಮೇಲೆ ಟೀ ಮಾಡಿ ಬಜ್ಜಿ ಮಾಡಿದ್ವಿ ಆಯಿತಾ. ಅದನ್ನು ಸಹ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಇದೆ, ಅದನ್ನು ಸಹ ಆ್ಯಡ್ ಮಾಡಿದ್ದೀನಿ, ನೀವು ನೋಡಿದ್ದೀರಾ. ಸೊ ಈಗಿತ್ತು ನನ್ನ ಸಂಡೇ. ಆ್ಯಂಡ್ ನಾನು ಹೇರ್ ವಾಶ್ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲೇ ಇಲ್ಲ ಆಯಿತಾ. ಬಿಕಾಸ್ ಎವ್ರಿ ಟೈಮ್ ಹಂಗೇನೆ ನಾನು ಒಂದೊಂದ್ಸಲ ಸ್ಟ್ರಾಂಗಾಗಿ ಫಿಕ್ಸ್ ಆಗಿರ್ತೀನಿ ದಟ್ ನಾನು ಅವ್ರ PGಗೆ ಹೋಗಬಾರ್ದು ಅಂತ. ಆಮೇಲೆ ಅವರು ಒಂದೊಂದ್ಸಲ ಫಿಕ್ಸ್ ಆಗಿರ್ತಾರೆ ಇಲ್ಲಿ ಬರಬಾರ್ದು. ಬಂದರೆ ನಾನು ಅಲ್ಲೋದ್ರೆ ಒಂದು ಇಡೀ ದಿನ ಬರೋದೇ ಇಲ್ಲ ಆಯಿತಾ. ನೆಕ್ಸ್ಟ್ ಡೇನೂ ಒಂದೊಂದ್ಸಲ ಅಲ್ಲೇ ಉಳ್ಕೊಬಿಡೋದು. ಸೊ ಅವ್ರು ಇಲ್ಲಿ ಬಂದರೆ ಸೇಮ್ ಥಿಂಗ್ ಆಗೋಗುತ್ತೆ. ಬಿಕಾಸ್ ಅವ್ರು ಇಲ್ಲಿ ಬಂದರೆ ಮತ್ತೆ ಅವ್ರಿಗೆ ಹೋಗೋಕ್ಕೆ ಮನ್ಸು ಬರೋಲ್ಲ, ಇಲ್ಲೇ ಇರೋದು. ನೆಕ್ಸ್ಟ್ ಡೇನೂ ಇದ್ಬಿಡೋದು, ಇಲ್ಲೇ ಇವತ್ತು ಹೋಲ್ ಡೇ ವೇಸ್ಟ್ ಆಗುತ್ತೆ. ಐ ಮೀನ್ ವೇಸ್ಟ್ ಆಗಲ್ಲ ಆಬ್ವಿಯಸ್ಲಿ, ಬಿಕಾಸ್ ವಿ ವಿಲ್ ಬಿ ಟಾಕಿಂಗ್ ಲೈಕ್ ಸಮ್ ಪ್ರೊಡಕ್ಟಿವ್ ಡೇನೇ ಆಗುತ್ತೆ. ಬಟ್ ಸ್ಟಿಲ್ ಏನೇನೆಲ್ಲ ಪ್ಲ್ಯಾನ್ ಮಾಡಿರ್ತೀವಿ ಆ ಪ್ರಕಾರ ಹೋಗಲ್ಲ ಆಯಿತಾ. ಸೊ ಇಬ್ಬರು ಕೂತ್ರೆ ಒಂದಷ್ಟು ಮಾತು ಅದು ಇದೇನೋ ಡಿಸ್ಕಷನ್ನು ಅದು ಇದು ಅಂತ ಹಾಗೆ ಹೋಗುತ್ತೆ. ಸೊ ಹಾಗಾಗಿ ಒಂದಷ್ಟು ಅಂದ್ಕೊಂಡಿದ್ದ ಕೆಲಸಗಳಾಗಲಿಲ್ಲ. ಬಟ್ ಇಟ್ ವಾಸ್ ಗುಡ್ ಡೇ ಆ್ಯಂಡ್ ಪ್ರೊಡಕ್ಟಿವ್ ಡೇ.
ನಾವು ಚೆಂದ ಕುಕ್ ಮಾಡಿ ಎಲ್ಲ ಚೆನ್ನಾಗಿ ತಿಂದ್ವಿ. ಸೊ ಇದಷ್ಟು ಇವತ್ತಿನ ವಿಡಿಯೋ. ಹೋಪ್ಸು ನೀವೆಲ್ರಿಗೂ ಈ ನನ್ನ ಡೈಲಿ ವ್ಲಾಗ್, ಸಂಡೇ ವ್ಲಾಗ್ ಇಷ್ಟ ಆಗಿದೆ. ನಿಮ್ಗೆ ಇಷ್ಟ ಆಗಿದೆ ಅಂತ ನನ್ಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ. ಸೊ ಈ ವಿಡಿಯೋನ ಎಂಡ್ ಮಾಡುವಂಥ ಸಮಯ ಬಂದಿದೆ. ಸೊ ಲೆಟ್ಸ್ ಎಂಡ್ ಅಪ್ ದಿಸ್ ವಿಡಿಯೋ. ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್. Meet you up in next video. Until then, take care. Bye bye.